ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯುಕೆಯಲ್ಲಿ ಸಿಂಪಲ್ ಆಗಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ಇವತ್ತು ಯಾಕೋ ಮಶ್ರೂಮ್ ಫ್ರೈಡ್ ರೈಸ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ಕೊಂಡಿದ್ದೀನಿ. ನಾನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ನಾನು ಎಲ್ಲನೂ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ ತಗೊಂಡು ಹೆಚ್ಕೊಂಡಿದ್ದೆ. ಅದಾದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಇಳಕ್ಕೆ ಬರುತ್ತಲ್ಲ ಅದನ್ನು ತೊಗೊಂಡು ಹೆಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್ನು, ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಒಂದು 100 ಗ್ರಾಮ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಉಪ್ಪು ಬೇಕಲ್ವ, ಉಪ್ಪು ಮತ್ತು ಸೀಸ್ನಲ್ಲು ಇದು ಎಲ್ಲ ಯುಕೆಯಲ್ಲಿ ಕಾಮನಾಗಿ ಸಿಗುತ್ತೆ, ಇದನ್ನು ತೊಗೊಂಡಿದ್ದೀನಿ. ಮತ್ತು ನನ್ನ ಹತ್ರ ಸ್ವಲ್ಪ ಟೊಮೊಟೊ ಕೆಚಪ್ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಸಿಂಪಲ್ಲಾಗಿ ಮಾಡೋಕ್ಕೆ. ಅಂದರೆ ರೆಸ್ಟೋರೆಂಟ್ ಥರ ಏನು ಮಾಡೋಕ್ಕಾಗಲ್ಲ, ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು. ಮತ್ತು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎರಡು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕಲ್ವ, ಅಲ್ಲಿವರೆಗೂ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇವಾಗ ಎಣ್ಣೆ ಬಿಸಿ ಆಗಿದೆ. ಸೊ ನಾನಿವಾಗ ಪ್ಯಾನ್ಗೆ ಮಶ್ರೂಮ್ ಹಾಕ್ಕೋತೀನಿ. ಸ್ವಲ್ಪ ಮಶ್ರೂಮ್ ಬೇಯಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಪ್ಯಾನಲ್ಲಿ ಮಶ್ರೂಮನ್ನ ಹಾಕ್ಕೋತೀನಿ. ಸೊ ಹಾಗೆ ಕೂಡ ಅಲ್ಲೂ ಹಾಕೋಬೋದು ಬಾಣಲೆಯಲ್ಲಿ, ಬಟ್ ಅದು ಮಶ್ರೂಮ್ ಸ್ವಲ್ಪ ಬೇಯಕ್ಕೆ ಟೈಮ್ ಬೇಕು ಅಂತ ನಾನು ಸಪ್ರೇಟಾಗಿ ಇಲ್ಲಿ ಪ್ಯಾನಲ್ಲಿ ಸಪ್ರೇಟಾಗಿ ಬೇಯಿಸ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಇವಾಗ ಅದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ಈಗ ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾದಿದೆಯೋ ಅಂತ ಚೆಕ್ ಮಾಡಿದೆ. ಎಣ್ಣೆ ಕಾದಿತ್ತು, ಹಾಗಾಗಿ ಅದಕ್ಕೆ ಸ್ವಲ್ಪ ನಾನೇನು ಸ್ಲೈಸ್ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ನಾನು ಈರುಳ್ಳಿ ಹಾಕ್ತೀನಿ. ಇವೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಈಗ ಅದ್ರ ಜೊತೆಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ ನಾನು. ಈಗ ಇದೆಲ್ಲದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗೋ ಥರ ಬಿಟ್ಕೊತಿದ್ದೀನಿ. ಒಂದು ಸೀಕ್ರೆಟ್ ಏನು ಅಂದರೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈ ಕಡೆ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಬೆಂದಿದೆಯಾ ಹೇಗೆ ಅಂತ. ಮಶ್ರೂಮ್ ಆಗಿದೆ, ಸೊ ನಾನಿಲ್ಲಿ ಆಫ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಹೈ ಫ್ಲೇಮಲ್ಲಿ ಈರುಳ್ಳಿ ಎಲ್ಲ ಹುರ್ಕೊಂಡು ಅದಕ್ಕೀಗ ನೀವು ನೋಡ್ಬೋದು, ನಾನು ಅಣಬೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಬಟಾಣಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ. ಈಗೆಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನಾನು ಅದಕ್ಕೆ ಸೀಸ್ನಲ್ ಎಷ್ಟು ಬೇಕಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಒಬ್ಬಳಿಗೆ ಮಾಡ್ಕೊತಿರೋದ್ರಿಂದ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸ್ಡ್ ಆನ್ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅದ್ರ ಮೇಲೆ ನೋಡ್ಕೋಬೋದು. ಆಲ್ರೆಡಿ ಸೀಸ್ನಲಲ್ಲಿ ಉಪ್ಪಿರೋದ್ರಿಂದ ನಾನು ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡತ್ತೆ, ಹಾಗಾಗಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದು ಯಾವಾಗಲೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಒಂಥರ ಸ್ವಲ್ಪ ಅದು ಮೆತ್ತಗೆ ಹಾಕ್ಬಿಟ್ಟು ಫ್ರೈಡ್ ರೈಸ್ ಟೇಸ್ಟೇ ಹೊರಟೋಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಂಡೆ. ನನ್ನ ಹತ್ರ ಇದು ಸೋಯಾ ಸಾಸು ಮತ್ತು ವಿನೆಗರ್ ಇರಲಿಲ್ಲ, ಸೊ ಹಾಗೆ ಅದನ್ನೇ ಸ್ಕಿಪ್ ಮಾಡಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಅನ್ನನ ಬಸ್ದು ಇಟ್ಕೊಂಡಿದ್ದೆ. ಸೊ ಇದು ಬಾಸುಮತಿ ರೈಸು. ಸೊ ಇದು ನನಗೆ ಒಬ್ಬಳಿಗೆ ಬೇಕಾದಷ್ಟು ರೈಸ್ನ ಕೂಡ ಮಿಕ್ಸ್ ಮಾಡಿಕೊಂಡೆ. ಸೊ ಈಗ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಅಂದರೆ ಒಬ್ಬರಿಗೇ ಈಸಿಯಾಗಿ ಹೇಗೆ
ಮಾಡ್ಕೋಬೋದು 5 ನಿಮಿಷದಲ್ಲಿ. ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ. ಈ ಥರ ಇನ್ನಷ್ಟು UK ಫ್ಯಾಕ್ಟ್ಸು, UKಯಲ್ಲಿ ನಾವು ಏನು ಮಾಡ್ಕೋತೀವಿ, ಯಾವ ಥರ ನಮ್ಮದು ಡೈಲಿ ಫುಡ್ ಇರುತ್ತೆ, ಹೇಗೆ ಪ್ರಿಪೇರ್ ಮಾಡ್ಕೋತೀವಿ, ಆ ಥರ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.